ಮುಸ್ಲಿಂ ಭಾವೈಕ್ಯತೆ ಮೆರೆದ ಜ್ಯೂಸ್ ಅಂಗಡಿ ಮಾಲೀಕ ದಾದಾ ಪೀರ್ ಹೊಳಲ್ಕೆರೆ ಪಟ್ಟಣದ ತರಳಬಾಳು ಜ್ಯೂಸ್ ಸೆಂಟರ್ ಎಂದು ಸುಮಾರು ವರ್ಷಗಳಿಂದ ಸೇವೆ ನೀಡುತ್ತಿರುವ ದಾದಾ ಪೀರ್ ಅವರು 50ನೇ ವರ್ಷದ ಪಾದಯಾತ್ರೆಗಳಿಗೆ ಸುಮಾರು 25 ವರ್ಷಗಳಿಂದ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಯಾತ್ರಾ ಮಹೋತ್ಸವಕ್ಕೆ 500ಕ್ಕೂ ಹೆಚ್ಚು ಪಾದಯಾತ್ರೆಗಳಿಗೆ ನಮ್ಮ ಅಂಗಡಿಯಲ್ಲಿ ಉಚಿತವಾಗಿ ಜ್ಯೂಸ್ ವಿತರಣೆ ಮಾಡುತ್ತಿದ್ದೇವೆ. ಬರಗಾಲದ ಸನ್ನಿವೇಶದಲ್ಲಿ ನೀರು ಕೇಳಿ ಬಂದಂತಹ ಪಾದಯಾತ್ರಿಗಳಿಗೆ ತಂಪಾದ ಪಾನೀಯಗಳನ್ನು ನೀಡುತ್ತಿದ್ದೇನೆ. 500-100 ಭಕ್ತಾದಿಗಳಿಗಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ನನ್ನ ಸೇವೆ ನಿರಂತರವಾಗಿರುತ್ತದೆ. ತರಳಬಾಳು ಜ್ಯೂಸ್ ಸೆಂಟರ್ ಎಂದು ಹೆಸರಿಡಲು ಎಂದು ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಪ್ರೇರಣೆ ಎಂದು ಸೈಯದ್ ದಾದಾ ಪೀರ್ ತಿಳಿಸಿದರು. ವರದಿ ನಾಗರಾಜ ಹದಡಿ, ಹೊಳಲ್ಕೆರೆ. ಯಾರಿಗೂ ಈ ಪಕ್ಷದನು ಈ ಧರ್ಮದನು ಅಂತೇಳಿ ಹಣೆ ಮೇಲೆ ಬರ್ತಿರಲ್ಲ. ಸಾಬ್ರು ಅಂತಾನು ಬರ್ತಿರಲ್ಲ, ಮುಸ್ಲಿಮ್ಸ್ ಅಂತಾನು ಬರ್ತಿರಲ್ಲ, ಹಿಂದೂ ಅಂತಾನು ಬರ್ತಿರಲ್ಲ. ಹುಟ್ಟಬೇಕಾದ್ರೆ ಆಮೇಲೆ ಹುಟ್ಟಾದ ನಂತರ ಇಲ್ಲಿ ಬಂದು ಬದುಗಳು ಚೇಂಜ್ ಆಗ್ತವೆ. ಆದರೆ ಈ ಬದುಗಳು ನಾಶ ಆಗಿ ನಾವೆಲ್ಲ ಹೆಣ್ತಂಬಗಳಾಗಿ ಬಾಳ್ಬೇಕು ಅನ್ನೋದು ನನ್ನ ಭಾವನೆ. ನನ್ನ ಸೈಯದ್ ದಾದಾ ಪೀರ್ ಅಂತ ನನ್ನ ಹೆಸರು. ಎಷ್ಟು ವರ್ಷದಿಂದ ನೀವು 25ನೇ ವರ್ಷ ಸೇವೆ ಗುರುಗಳೇ. ಅದು ಮುಂದೆನೂ ಈ ಸೇವೆ ಮಾಡಬೇಕು ಅಂತ ಭಾವನೆ ಇದೆ. ಇದೇನು ಯಾರಿಗೂ ತೋರ್ಸಕ್ಕೂ ಅಲ್ಲ, ಯಾರಿಗೂ ಮಾಡೋಕ್ಕೂ ಅಲ್ಲ. ಇದು ಯಾರು ಏನಪ್ಪ ಅಂತಂದರೆ ಇದು ಪರಮಾತ್ಮನಿಗೆ ಸಲ್ಸಕ್ಕದ್ದು. ಒಬ್ಬ ಮಾನವ ಏನು ಮಾಡ್ತಾನೆ ಅಂತಂದರೆ ಏನಾದರೂ ಕೊಡ್ಬೋದು. ಎಷ್ಟು ದುಡ್ಡು ಕೊಟ್ಟರು, 1 ಕೋಟಿ ರೂಪಾಯಿ ಕೊಟ್ಟರು ಸಾಲದು. 1 ಗಿಲಾಸ್ ನೀರು, 1 ಗಿಲಾಸ್ ಅನ್ನ, 1 ಗಿಲಾಸ್ 1 ಬಟ್ಲು ಮೊಸರು ಕೊಟ್ಬಿಟ್ರೆ ಕುಡಿಯೋಕ್ಕೆ ಅದರಂಥ ದೊಡ್ಡ ಭಾಗ್ಯ ಇನ್ಯಾವುದೂ ಇಲ್ಲ. ತರಳಬಾಳು ಜ್ಯೂಸ್ ಸೆಂಟರ್ ಅಂತ ಯಾಕೆ ಮಾಡಿದ್ರಿ? ತರಳಬಾಳು ಜ್ಯೂಸ್ ಅಂಗಡಿಗೆ ಹೋಗಿದ್ವಿ ನಾವು ಜ್ಯೂಸ್ ಸೆಂಟರ್ ಮಾಡೋಕ್ಕೆ ಅಂತ ಚಿಕ್ಕಮಗಳೂರಲ್ಲಿ ಮಾಡಿದ್ರು. ಅವಾಗ ಹೆಸರಿಟ್ಟಿದ್ವಿ ಶ್ರೀ ತರಳಬಾಳು ಅಂತ. ಶ್ರೀ ತರಳಬಾಳು ಅಂದರೆ ಅರ್ಥ ಏನಪ್ಪ ಅಂತಂದರೆ ಮಗನೇ ನೀನು ಚೆನ್ನಾಗಿ ಬಾಳು ಅಂತ. ಕನ್ನಡದಲ್ಲಿ ಪಕ್ಕಾ ಕನ್ನಡದಲ್ಲಿ ತರಳ ಅಂದರೆ ಮಗು ಅಂತ, ಸರಳ ಅಂದರೆ ಮಗು ಅಂತ. ಮಗನೇ ನೀನು ಚೆನ್ನಾಗಿ ಬಾಳು ಅಂತ ಇದರ ಅರ್ಥ. ಇದೇನು ಯಾರಿಗೂ ಸಿಂಗಿಕೊಳ್ಳೋದು ಅಲ್ಲ, ಇದು ಪರಮಾತ್ಮನ ಕಡೆಯಿಂದ ಅದು ಒಳ್ಳೆಯದು. ಯಾವ ಮಗನೂ ಅವನು ನಾನು ಇದೇ ಜಾತಿಯಲ್ಲಿ ಹುಟ್ಟಬೇಕು ಅದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿರಲ್ಲ. ಎಲ್ಲ ಭಾವೈಕ್ಯತೆಯಿಂದ ಮಾಡಬೇಕು. ನಾನು ಇದು ಕನ್ನಡ ಇದು ಭಾಳ ಅತ್ಯಮೂಲ್ಯ. ಅಪ್ಲಿಕೇಶನ್ ಆಗಿರಲ್ಲ ಯಾರು. ನನ್ನ ಪರಮಾತ್ಮ ನನಗೆ ಸಾಬ್ ರೊಟ್ಟಿಯಲ್ಲಿ ಹುಡ್ಸು, ಅವ್ರಿಗೆ ಹಿಂದುವಲ್ಲಿ ಹುಡ್ಸು ಅಂತ ಹೇಳಿಲ್ಲ. ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ನಾವೆಲ್ಲ ಒಂದೇ ರಕ್ತ, ಎಲ್ಲರೂ ರಕ್ತ, ಚೇಂಜ್ ಇಲ್ಲ. ಇಲ್ಲಿ ಬಂದಂತ ಭಕ್ತಾದಿಗಳು ಎಷ್ಟು ಜನ ಪಾದಯಾತ್ರೆ ಮಾಡ್ತಾರೆ? 400 ಜನ, 450 ಜನ, 500 ಜನ ಬರ್ತಾರೆ. ಎಲ್ಲರಿಗೂ ನಾವು ಜ್ಯೂಸ್ ವಿತರಣೆ ಮಾಡ್ತೀವಿ. ನಮ್ಮ ದೇವ್ರದಿಂದ ನಮಗೇನು ಕಮ್ಮಿ ಆಗಿಲ್ಲ, ಇನ್ನು ಹೆಚ್ಚಿಲ್ತಲ್ಲಿ ಇರ್ತೀವಿ. ಇನ್ನೂ ಮುನ್ನಂತೆನೂ ಮಾಡ್ತೀವಿ. ಮಕ್ಳಿಗೆ ಒಳ್ಳೇದಾಗಲಿ. ನಮ್ಮ ಮಗ ಒಬ್ಬ ದೊಡ್ಡವನು MBBS ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ SLC ಓದ್ತಾ ಇದ್ದಾನೆ. ಆಶೀರ್ವಾದ ಮಾಡ್ರಿ, ಇವ್ರಿಗೆ ಒಳ್ಳೇದಾಗಲಿ ಅಂತ. ಚೆನ್ನಾಗಿಟ್ಟಿರಲಿ. ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಈ ಸಮಾರಂಭ ಯಡಿಯೂರು ಪಾದಯಾತ್ರೆ 50ನೇ ವರ್ಷದ ಚಲುಡಿ ಮತ್ತು ನವಲಗುಂದ, ಬಾಗಲಕೋಟೆ ಅಲ್ಲಿಂದ ಸುಮಾರು ಒಂದು 500 ಜನ ಜೊತೆಗೆ 50 ವರ್ಷ ಆಯಿತು ಪ್ರಾರಂಭ ಆಗಿ. ಈಗ ಒಂದು 25 ವರ್ಷದಿಂದ ಇವರು ಸೈಯದ್ ದಾದಾ ಪೀರ್ ಅವರು ಇವರೆಲ್ಲರಿಗೂ ಅಚ್ಚುಮೆಚ್ಚಿನವರಾಗಿ ಈ ದಾರಿ ಎಲ್ಲ ಹೋಗುವವರಿಗೆ ಜ್ಯೂಸ್ ಕೊಡೋದು, ಜೊತೆಗೆ ಭಾಳ ಆತ್ಮೀಯತೆಯಿಂದ ಮಾತಾಡಿಸೋದು, ಎಲ್ಲರನ್ನ ಹಚ್ಚಿಕೊಂಡು ಬಸವನ ಆನತಿ ಅಂತ ಇವನಾರವ ಎಂದಿನ ಶಿಖರೆಯ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಿಕೊಂಡು ಉಪದಿಯೊಳಗೆ ಎಲ್ಲರನ್ನ ಹಚ್ಚಿಕೊಂಡು ಹೋಗ್ತಕ್ಕಂಥ ಪರಂಪರೆಯನ್ನು ಬಹುತೇಕ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಸಂಸ್ಕೃತಿ ಅದು ಕಲಿತಿದೆ. ಅದಕ್ಕೆ ದಾದಾ ಪೀರ್ ಅವರು ಅದಕ್ಕೆ ಬಹಳಷ್ಟು ಅದ್ಭುತವಾಗಿ ಒಂದು ಉದಾಹರಣೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ಪಾದಯಾತ್ರೆಗಳಿಗೂ ಕೂಡ ಅವರು ಅಚ್ಚುಮೆಚ್ಚುವರಾಗಿದ್ದಾರೆ ಅಂತಕ್ಕಂಥ ಮಾತು ಹೇಳಿ, ಈ ಪಾದಯಾತ್ರೆ 50 ವರ್ಷ ಆಯ್ತು ನಮ್ಮ ಹಿರಿಯರು ಹಾಕಿಕೊಟ್ಟಾಗ. ಆ ಹಿರಿಯರ ಪರಂಪರೆಯನ್ನು ನಾವು ಶಲುಡಿ, ನವಲಗುಂದ, ಬಾಗಲಕೋಟೆ ಸೀದಾ ಯಡಿಯೂರವರೆಗೂ ಎಲ್ಲ ವಯಸ್ಸಿನವರು ಕೂಡ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ. ಇದ್ರಾಗ ಸಂಗೀತಗಾರರಿದ್ದಾರೆ, ಆಮೇಲೆ ಶಾಸ್ತ್ರ ಹೇಳುವರಿದ್ದಾರೆ, ಜೊತೆಗೆ ಕಲಾಕಾರರಿದ್ದಾರೆ. ಇಷ್ಟೆಲ್ಲ ಭಾಳ ಇವರೆಲ್ಲ ದೊಡ್ಡ ಒಕ್ಕಲಿಗರು, ಅಂದರೆ ಜಮೀನ್ದಾರ್, ರೈತರು, ಜೊತೆಗೆ ನೌಕರಿದಾರ, ಹೀಗೆಲ್ಲರೂ ಕೂಡಿಕೊಂಡು ಇದನ್ನು ಭಾಳ ಆತ್ಮೀಯತೆಯಿಂದ ಈ ಪಾದಯಾತ್ರೆ ಹೋಗ್ತಾರೆ. ಎಲ್ಲರೂ ಖುಷಿಯಾಗಿ ಹೋಗ್ತಾರೆ. ಒಂದು ದಿನಕ್ಕೆ 30ರಿಂದ 40 ಕಿಲೋಮೀಟ್ರ್ ನಡೀತಾರೆ. ಹಾಗಾಗಿ ಯಾರಿಗೂ ಏನೂ ಬೇಜಾರಾಗಲಾರ್ದಂಗೆ ಈ ಯಾತ್ರೆ ಹೊಂಟದ. ಯಾತ್ರೆಯಲ್ಲಿ ಎಷ್ಟು ಕಿಲೋಮೀಟ್ರ್? 30ರಿಂದ 40 ಕಿಲೋಮೀಟ್ರ್. ಹೇಳಿ 600 ಕಿಲೋಮೀಟ್ರ್ ಆಗುತ್ತೆ.
ಕೆಲವೊಂದು ದಾರಿ ಸಮ್ಮುಖದಲ್ಲಿ ನಿಮಗೆ ಯಾರು ಜ್ಯೂಸ್ ವಿತರಣೆ ಈ ಥರದ್ದು ನಿರಂತರ ನಡೀತದೆ. ನಿರಂತರ ನಡೆಯುತ್ತೆ. ಜ್ಯೂಸು ಅದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ತೋರದಲ್ಲಿ ಎಲ್ಲರೂ ಭಾವೈಕ್ಯತೆಯಿಂದ ಭಾವೈಕ್ಯತೆ. 25 ವರ್ಷ ಆಯ್ತು, 20 ವರ್ಷ ಇವ್ರು ಕೊಡಲಿಕ್ಕತ್ತೆ 25 ವರ್ಷ. 25 ವರ್ಷ. ಇವ್ರು ಕೊಡ್ಲಿಕ್ಕೆ ಮತ್ತೆ ಇನ್ನು ಮುಂದೆ ಭಾಳ ಮಂದಿ ಅದಾರ, ಹಿಂದೂನು ಕೊಡ್ತಾರೆ. ಬಟ್ ಯಾವುದು ಏನು ಭಾವೈಕ್ಯತೆಯಿಂದ ಈ ಪಾದಯಾತ್ರೆ ಪಾದಯಾತ್ರೆ ದಾದಾಪೀರ್ ಅವ್ರಿಗೆ ಏನು ಹೇಳ್ತೀರಾ? ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಭಾಳ ಖುಷಿ. ಜೊತೆಗೆ ನಮ್ಮಲ್ಲಿ ಬಂದಿದ್ರು ಅವ್ರ ಮನುಷ್ಯ ನೋಡಿ ಅಲ್ಲೆಲ್ಲ ಬಂದು ಕಾರ್ಯಕ್ರಮ ಭಾಗವಹಿಸಿ ಭಾಳ ಖುಷಿ ಅದನ್ನ ಎಲ್ಲರನ್ನೂ ಹಚ್ಕೊಂಡು ಭಾಳ ಪ್ರೀತಿ. ಅವ್ರ ಹೃದಯ ತಾಯಿ ಹೃದಯ ಇದ್ದಂಗೆ ಅವ್ರದ್ದು ಎಲ್ಲರನ್ನೂ ಪಾದಯಾತ್ರೆಗಳನ್ನ ಹಚ್ಕೊಂತಾರೆ ಅಂತೇಳಿ ಅವ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಐತೆ ನಮ್ಮ ಪಾದಯಾತ್ರೆ.